Yes, okay. Now, let us now study the Jainism. ಜೈನ ಧರ್ಮ, ಹೊಸ ಧರ್ಮಗಳಲ್ಲಿ ಪ್ರಮುಖವಾದದ್ದು ಜೈನಿಸಮ್, ಜೈನ ಧರ್ಮ. ಯದಾ ಜೈನಿಸಮ್ ಒನ್ ಆಫ್ ದ ಓಲ್ಡೆಸ್ಟ್ ರಿಲಿಜನ್ ಇನ್ ಇಂಡಿಯಾ. ದ ಜೈನ್ಸ್ ಬಿಲೀವ್ ದ್ಯಾಟ್ ದೆರ್ ವರ್ 24 ತೀರ್ಥಂಕರಾಸ್ and Rishabhanatha was the first ತೀರ್ಥಂಕರ who founded Jainism. Very important. Note this point, students. Don't write the founder of the Jainism ವರ್ಧಮಾನ ಮಹಾವೀರ. ವರ್ಧಮಾನ ಮಹಾವೀರ ಅಂತ ಹೇಳಿ ಬರೀಬೇಡಿ ಖಂಡಿತವಾಗಲೂ. ದ ಫೌಂಡರ್ ಆಫ್ ಜೈನಿಸಮ್ ಋಷಭನಾಥ. ಫೌಂಡರ್ ಆಫ್ ಜೈನಿಸಮ್ ಋಷಭನಾಥ. he was the first ತೀರ್ಥಂಕರ. Parshvanatha was the 23rd ತೀರ್ಥಂಕರ and ವರ್ಧಮಾನ ಮಹಾವೀರ was the 24th of the ತೀರ್ಥಂಕರಾಸ್. ನೆನಪಿದೆ ಮಕ್ಕಳೇ ಸರಿಯಾಗಿ. 23rd ತೀರ್ಥಂಕರ ಪಾರ್ಶ್ವನಾಥ, 24 ವರ್ಧಮಾನ ಮಹಾವೀರ, 24th ತೀರ್ಥಂಕರ. ಸ್ವಸ್ತಿಕ್ ಈಸ್ ದ ಹೋಲಿ ಸಿಂಬಲ್ ಆಫ್ ಜೈನಿಸಮ್. ಸ್ವಸ್ತಿಕ್ ಈಸ್, ನೋಟ್ ದಿಸ್ ಪಾಯಿಂಟ್, ಸ್ವಸ್ತಿಕ್ ಈಸ್ ದ ಹೋಲಿ ಸಿಂಬಲ್ ಆಫ್ ಜೈನಿಸಮ್. ಯದಾ ನೆಕ್ಸ್ಟ್ Parshvanatha attained supreme knowledge at the age of 30. He preached 4 great principles. Parshvanatha preached 4 great principles like ahimsa, satya, asteya, aparigraha. It was preached by Parshvanatha. Note this point. It was preached by Parshvanatha. Ahimsa, non-violence. Satya means truth. Asteya, not to steal. Aparigraha, non-possession of property more than required. These teachings formed the fundamental doctrines of Jainism. ಅಂದರೆ ಪಾರ್ಶ್ವನಾಥ ಬೋಧಿಸಿದಂತಹ ಈ ಬೋಧನೆಗಳು ಜೈನ ಧರ್ಮದ ಮೂಲ ತತ್ವಗಳಾಗಿದೆ. ಅಂದರೆ ಪ್ರಾರಂಭದಲ್ಲಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ ಎನ್ನುವಂಥ, ಅಂದರೆ ಸತ್ಯ, ಆಸ್ತೇಯ ಅಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದೇ ಇರುವುದು. ಇದು ಇಷ್ಟು ಪಾರ್ಶ್ವನಾಥನಿಂದ ಬೋಧಿಸಲ್ಪಟ್ಟಂತಹ ಜೈನ ಧರ್ಮದ ಮೂಲಭೂತ ತತ್ವಗಳು. ಓಕೆ ಸ್ಟೂಡೆಂಟ್ಸ್, ನಾವು ವಿ ವಿಲ್ ಸ್ಟಡಿ ದ ನೆಕ್ಸ್ಟ್ ದ ವರ್ಧಮಾನ ಮಹಾವೀರ 599 to 527 BCE. ನೋಟ್ ದಿಸ್ ಪಾಯಿಂಟ್, BCE ಇದು ಕ್ರೊನಾಲಜಿಕಲ್ ಆರ್ಡರ್ಗೆ ಕೇಳ್ತಾರೆ, ಇಂಪಾರ್ಟೆಂಟ್ ಇದು. 599 to 527 BCE ಕ್ರಿಸ್ತ ಪೂರ್ವ. ಲೆಟ್ ಅಸ್ ನೌ ಸ್ಟಡಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ವರ್ಧಮಾನ ಮಹಾವೀರ. ಲೆಟ್ ಅಸ್ ನೌ ಸ್ಟಡಿ ದ ಅರ್ಲಿ ಲೈಫ್ ಆಫ್ ವರ್ಧಮಾನ ಮಹಾವೀರ. Early life of Vardhamana Mahavira. Vardhamana was born in 599 BCE at Kundagrama. Kundagrama near Vaishali. 599 BC at Kundagrama near Vaishali. Siddhartha and Queen Trishula Devi were his parents. Siddhartha and Trishula Devi were his parents. Siddhartha was the head of the Kshatriya clan. Vardhamana married Princess Yashoda at the age of 18. He had a daughter by name Anoja or Priyadarshini. Due to the sudden death of his parents, Vardhamana renounced worldly comforts including clothes. He became an ascetic and went in search of truth of life. For 13 years, Vardhamana lived life of self-mortifications and deep meditation. On the 10th day of Vaishaka, Vardhamana attained enlightenment at Jrimbaka Grama in Bihar. He attained the highest spiritual knowledge called Kaivalya and became Kevalin. He became called as the Kevalin or Jina. Jina means, important question, Jina means the conqueror who had subdued his passions. And thereafter, Vardhamana came to be known as Mahavira. After attainment the enlightenment, he was known as the Mahavira. For the next 30 years, he travelled preaching the principles of Jainism in Kosala, Magadha, Videha and Anga. He attained Nirvana at Pava near Rajagraha in South Bihar at the age of 72 in 527 BCE. ಯದಾ ವರ್ಧಮಾನ ಮಹಾವೀರ
ಕ್ರಿಸ್ತಪೂರ್ವ 599ರಲ್ಲಿ ವೈಶಾಲಿಯ ಕುಂದಗ್ರಾಮ ಎನ್ನುವಲ್ಲಿ ಜನಿಸ್ತಾನೆ. ಸಿದ್ಧಾರ್ಥ ಮತ್ತು ರಾಣಿ ತ್ರಿಶೂಲಾದೇವಿ ಅವನ ತಂದೆ ತಾಯಿಯಾಗಿರ್ತಾರೆ. ಸಿದ್ಧಾರ್ಥ ಕ್ಷಾತ್ರಿಯ ವಂಶದ ಮುಖ್ಯಸ್ಥನಾಗಿರ್ತಾನೆ. ವರ್ಧಮಾನನು ಅವನ ಒಂದು 18ನೇ ವಯಸ್ಸಿಗಾಗುವಾಗ ಯಶೋಧ ಎನ್ನುವಂತಹ ರಾಜಕುಮಾರಿಯೊಂದಿಗೆ ಅವನಿಗೆ ವಿವಾಹ ಆಗ್ತದೆ. ಆಮೇಲೆ ಆತನಿಗೆ ಅನೋಜ ಅಥವಾ ಪ್ರಿಯದರ್ಶಿನಿ ಎನ್ನುವಂಥ ಒಬ್ಬಳು ಮಗಳು ಕೂಡ ಇರ್ತಾಳೆ. ಆದರೆ ಇಷ್ಟೆಲ್ಲ ಇದ್ದು ವರ್ಧಮಾನ ಮಹಾವೀರ ಯಾಕೆ ಸನ್ಯಾಸತ್ವ ಸ್ವೀಕರಿಸಿದಾಗ ಕಾರಣವೇನು ಎಂಬುದರ ಬಗ್ಗೆ ತಿಳ್ಕೊಂಡಾಗ, ಡ್ಯೂ ಟು ದ ಸಡನ್ ಡೆತ್ ಆಫ್ ಹಿಸ್ ಪೇರೆಂಟ್ಸ್, ಅಂದರೆ ಸಡನ್ನಾಗಿ ಅಂದರೆ ಅನಿರೀಕ್ಷಿತವಾಗಿ ಅವನ ತಂದೆ ತಾಯಿಯನ್ನು ಕಳ್ಕೊಳ್ಳುವಂಥ ಸಂದರ್ಭ ಬರ್ತದೆ. ಅದನ್ನು ಕಂಡಂಥ ವರ್ಧಮಾನ ರಿನೌನ್ಸ್ಡ್ ವರ್ಲ್ಡ್ಲಿ ಕಂಫರ್ಟ್ ಇನ್ಕ್ಲೂಡಿಂಗ್ ಕ್ಲೋತ್ಸ್, ಅಂದರೆ ಇಡೀ ಜಗತ್ತನ್ನು ಏನು ಮಾಡ್ತಾನೆ, ತ್ಯಜಿಸ್ತಾನೆ. ಲೌಕಿಕ ಪ್ರಪಂಚವನ್ನು ತ್ಯಜಿಸ್ತಾನೆ. ಯಾವುದನ್ನು ಸೇರಿಸಿ ಅಂದರೆ ತನ್ನ ಮೈ ಮೇಲಿನ ವಸ್ತ್ರವನ್ನು ತ್ಯಜಿಸಿ ಎಲ್ಲವನ್ನೂ ತ್ಯಜಿಸ್ತಾನೆ. ಹಿ ಬಿಕೇಮ್ ಆ್ಯನ್ ಅಸೆಟಿಕ್ ಆ್ಯಂಡ್ ವೆಂಟ್ ಇನ್ ಸರ್ಚ್ ಆಫ್ ಟ್ರುತ್ ಆಫ್ ಲೈಫ್. ನಂತರದಲ್ಲಿ ಅವನು ಸನ್ಯಾಸಿಯಾಗಿ ಸತ್ಯವನ್ನು ಹುಡುಕುವಂತಹ ಒಂದು ಪ್ರಯತ್ನ ಪಡ್ತಾನೆ. ಅಲ್ಲಿಂದೀಚೆಗೆ ಸುಮಾರು 13 years ವರ್ಧಮಾನ ಲಿವ್ಡ್ ದ ಲೈಫ್ ಆಫ್ ಸೆಲ್ಫ್ ಮಾರ್ಟಿಫಿಕೇಷನ್ ಆ್ಯಂಡ್ ಡೀಪ್ ಮೆಡಿಟೇಷನ್. ಅಂದರೆ ಸುಮಾರು 13 ವರ್ಷಗಳ ಕಾಲ ಏನು ಮಾಡ್ತಾನೆ, ಅತ್ಯಂತ ಆಳವಾಗಿ ಧ್ಯಾನದಲ್ಲಿ 13 ವರ್ಷಗಳ ಕಾಲ ತನ್ನ ದೇಹವನ್ನು ದಂಡಿಸಿ, ಸೆಲ್ಫ್ ಮಾರ್ಟಿಫಿಕೇಷನ್ ಅಂದರೆ ದೇಹವನ್ನು ದಂಡಿಸಿ ಅಥವಾ ಆಳವಾಗಿ ಧ್ಯಾನ ಮಾಡುತ್ತಾ ಜೀವನವನ್ನು ನಡೆಸ್ತಾನೆ. ಆ್ಯಂಡ್ ಫೈನಲಿ ಆನ್ ದ 10th day ಆಫ್ ವೈಶಾಖದ 10ನೇ ದಿನದಂದು ವರ್ಧಮಾನ ಅಟೈನ್ಡ್ ಎನ್ಲೈಟ್ಮೆಂಟ್ ಎಟ್ ಜುಂಬಕ ಗ್ರಾಮ ಇನ್ ಬಿಹಾರ್. He attained the highest spiritual knowledge called ಕೈವಲ್ಯ. ಅಂದರೆ ವೈಶಾಖ ಪೂರ್ಣಿಮೆ ಎಂದು ಅವನಿಗೆ ಜ್ಞಾನೋದಯವಾಗ್ತದೆ. ಬಿಹಾರದ ಜುಂಬಕ ಗ್ರಾಮದಲ್ಲಿ ಅವನಿಗೆ ಜ್ಞಾನೋದಯವಾಗ್ತದೆ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹಿ ಅಟೈನ್ಡ್ ದ ಹೈಯೆಸ್ಟ್ ಸ್ಪಿರಿಚುವಲ್ ನಾಲೆಜ್, ಅಂದರೆ ಆಧ್ಯಾತ್ಮಿಕ ಜ್ಞಾನ, ಉನ್ನತವಾದಂಥ ಅಲ್ಲಿಂದೀಚೆಗೆ ಅವನು ಅತ್ಯುನ್ನತವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ತಾನೆ. ಈ ಜ್ಞಾನವನ್ನು ಕೈವಲ್ಯ ಜ್ಞಾನ ಎಂಬುದಾಗಿ ಕರೀತೇವೆ. ಇಟ್ ವಾಸ್ ಕಾಲ್ಡ್ ಆಸ್ ದ ಕೈವಲ್ಯ. ಬಿಕೇಮ್ ವರ್ಧಮಾನ ಕಾಲ್ಡ್ ಆಸ್ ದ ಕೆವಲಿನ್ ಆರ್ ಜಿನಾ. Kevalin or Jina. Jina, what is the meaning word of Jina? Very important. What is the meaning word of Jina? Jina means the conqueror who had subdued his passions. ಅಂದರೆ ಇಂದ್ರಿಯವನ್ನು, ಪಂಚೇಂದ್ರಿಯವನ್ನು ನಿಗ್ರಹಿಸಿದವನು ಎಂಬಂತ ಅರ್ಥ. he was called as the ವರ್ಧಮಾನ ಮಹಾವೀರ. ಅಂದರೆ ಯಾವಾಗ ಅವನು ಕೆವಲಿನ್ ಅಥವಾ ಕೈವಲ್ಯ ಉನ್ನತ ಜ್ಞಾನ ಪಡೆಯುತ್ತಾನೋ ಅಲ್ಲಿಂದೀಚೆಗೆ ಅವನು ವರ್ಧಮಾನ ಮಹಾವೀರ ಎಂಬುದಾಗಿ ಕರೆಸಲ್ಪಡ್ತಾನೆ. ಇನ್ ನೆಕ್ಸ್ಟ್ 30 years ಅಲ್ಲಿಂದೀಚೆಗೆ ಸುಮಾರು ಫಾರ್ ದ ನೆಕ್ಸ್ಟ್ 30 years he traveled preaching the principles of Jainism in ಕೋಸಲ, ಮಗಧ, ವಿದೇಹ, ಅಂಗ. ಹೀಗೆ ಸುಮಾರು 30 ವರ್ಷಗಳ ಕಾಲ ಜೈನ ಧರ್ಮದ ಬೋಧನೆಗಳನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ ಸಂಚಾರ ಮಾಡ್ತಾನೆ, ಬೇರೆ ಬೇರೆ ರಾಜ್ಯಗಳಿಗೆ ಸಂಚಾರ ಮಾಡ್ತಾನೆ. ಆ್ಯಂಡ್ ಹಿ ಅಟೈನ್ಡ್ ನಿರ್ವಾಣ ಎಟ್ ಪಾವ ನಿಯರ್ ರಾಜಗೃಹ ಇನ್ ಸೌತ್ ಬಿಹಾರ್ ಎಟ್ ದ ಏಜ್ ಆಫ್ 72 ಇನ್ 527 BCE. ನಂತರದಲ್ಲಿ ತನ್ನ 72ನೇ ವಯಸ್ಸಿಗೆ ಬಿಹಾರದ ರಾಜಗೃಹ ಎಂಬಲ್ಲಿ ಅವನು ರಾಜಗೃಹದ ಸಮೀಪವಿರುವ ಪಾವ ಎಂಬಲ್ಲಿ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಅಥವಾ ನಿರ್ವಾಣವನ್ನು, ವೆರಿ ಇಂಪಾರ್ಟೆಂಟ್, ನಿರ್ವಾಣವನ್ನು ಹೊಂದ್ತಾನೆ. ಆ್ಯಂಡ್ ಮಹಾವೀರ ವಾಸ್ ದ ಕಂಟೆಂಪರರಿ ಆಫ್ ಗೌತಮ ಬುದ್ಧ. ವರ್ಧಮಾನ ಮಹಾವೀರ ಮತ್ತು ಗೌತಮ ಬುದ್ಧ ಇಬ್ಬರು ಸಮಕಾಲೀನರು, ಅಂದರೆ ಒಂದೇ ಕಾಲಕ್ಕೆ ಸೇರಿದವರು, ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಮಹಾವೀರ ವಾಸ್ ದ ಕಂಟೆಂಪರರಿ ಆಫ್ ಗೌತಮ್, ಬಟ್ ದೆ ನೆವರ್ ಮೆಟ್ ಈಚ್ ಅದರ್. ಅಂದರೆ ಅವರು ಯಾವತ್ತೂ ಕೂಡ ಒಬ್ಬರನ್ನೊಬ್ಬರು ಸಂಧಿಸಿದ್ದಂತಿಲ್ಲ. ದೆ ನೆವರ್ ಮೀಟ್ ಈಚ್ ಅದರ್. ಹಿ ಎಸ್ಟಾಬ್ಲಿಷ್ ಅ ರಿಲಿಜಿಯಸ್ ಆರ್ಡರ್ ವಿಚ್ ವಾಸ್ ಓಪನ್ ಟು ಬೋತ್ ಮೆನ್ ಆ್ಯಂಡ್ ವುಮೆನ್ ಆ್ಯಂಡ್ ಹಿ ಅಕ್ಸೆಪ್ಟೆಡ್ ದ ಟೀಚಿಂಗ್ಸ್ ಆಫ್ ಪಾರ್ಶ್ವನಾಥ ಆ್ಯಸ್ ದ ಬೇಸ್ ಆಫ್ ಜೈನಿಸಮ್. ಅಂದರೆ ವರ್ಧಮಾನ ಮಹಾವೀರನು ಪುರುಷ ಮಹಿಳೆಯರಿಬ್ಬರಿಗೂ ಕೂಡ ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯನ್ನು ಸ್ಥಾಪಿಸ್ತಾನೆ. ಮತ್ತು ಇವನು ಪಾರ್ಶ್ವನಾಥ ಬೋಧಿಸಿದಂತಹ ಪ್ರಮುಖ ತತ್ವಗಳು ಏನಿದೆಯೋ ಅದನ್ನೇ ಜೈನ ಧರ್ಮದ ಮೂಲ ಎಂಬುದಾಗಿ ಇವನು ಸ್ವೀಕರಿಸ್ತಾನೆ. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಟೀಚಿಂಗ್ಸ್ ಆಫ್ ಮಹಾವೀರ. Teachings of Mahavira. Here the Mahavira preached 5 vows like the Panchashila. Note this point, very important. Panchashila principles and 3 jewels for the attainment of salvations.
3 jewels for the attainment of salvations. ಅಂದರೆ ವರ್ಧಮಾನ ಮಹಾವೀರ ಪಂಚಶೀಲ ತತ್ವಗಳು ಮತ್ತು ಮೋಕ್ಷವನ್ನು ಪಡೆಯೋಕ್ಕೋಸ್ಕರ ಪ್ರಮುಖ ಮೂರು ರತ್ನಗಳು ತ್ರಿರತ್ನಗಳನ್ನು ಕೂಡ ಬೋಧನೆ ಮಾಡಿದ್ದಾನೆ. ಫಸ್ಟ್ ಒನ್, ಲೆಟ್ ಅಸ್ ನೌ ಸ್ಟಡಿ ದ ಫಸ್ಟ್ 5 O's or 5 ಪಂಚಶೀಲ ಪ್ರಿನ್ಸಿಪಲ್ಸ್ ಲೈಕ್ಸ್ ಇನ್ ಸತ್ಯ ಮೀನ್ಸ್ ಟ್ರೂತ್, ಅಹಿಂಸಾ ನಾನ್ ವೈಲೆನ್ಸ್ ಅಂದರೆ ಹಿಂಸೆಯನ್ನು ಮಾಡದೇ ಇರೋದು, ಸತ್ಯವನ್ನೇ ಹೇಳೋದು, ಆಸ್ತೇಯ ಮೀನ್ಸ್ ನಾನ್ ಸ್ಟೇಲಿಂಗ್ ಕಳ್ಳತನ ಮಾಡದೇ ಇರೋದು, ಅಪರಿಗ್ರಹ ನಾನ್ ಪೊಸಿಷನ್ ಆಫ್ ಪ್ರಾಪರ್ಟಿ ಮೋರ್ ದ್ಯಾನ್ ರಿಕ್ವೈರ್ಡ್ ಅಂದರೆ ಅಗತ್ಯತೆಗಿಂತ ಹೆಚ್ಚಿನ ಒಂದು ಸಂಪತ್ತನ್ನು ಹೊಂದದೇ ಇರೋದು, ನಾನ್ ಪೊಸಿಷನ್ ಆಫ್ ಪ್ರಾಪರ್ಟಿ ಮೋರ್ ದ್ಯಾನ್ ರಿಕ್ವೈರ್ಡ್. ಆ್ಯಂಡ್ ಫಿಫ್ತ್ ಒನ್ ಬ್ರಹ್ಮಚರ್ಯ, ಚೇಷ್ಟಿಸಿ ಬ್ರಹ್ಮಚರ್ಯ, ಪಾವಿತ್ರ್ಯತೆ ಬ್ರಹ್ಮಚರ್ಯ. ಇದಿಷ್ಟು ವರ್ಧಮಾನದಿಂದ ಅಂದರೆ ಪಾರ್ಶ್ವನಾಥ ಅಲ್ಲಿ ಕೇವಲ 4 ಬೇಸಿಸ್ ಪ್ರಿನ್ಸಿಪಲ್ಸ್ ಮಾತ್ರ ಬೋಧನೆ ಮಾಡಿದ್ದಾನೆ. ಇಲ್ಲಿ ವರ್ಧಮಾನ ಅದರ ಜೊತೆಯಲ್ಲಿ ಬ್ರಹ್ಮಚರ್ಯವನ್ನು ಕೂಡ ಸೇರಿಸಿದ್ದಾನೆ. ಆ್ಯಂಡ್ 3 jewels or 3 ರತ್ನಾಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. Note this point students. 3 jewels or 3 ratnas. Here the 3 jewels or 3 ratnas. Right knowledge, right faith, right conduct, ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ. ಇದಿಷ್ಟು ವರ್ಧಮಾನ ಬೋಧಿಸಲ್ಪಟ್ಟಂತಹ 3 ರತ್ನಗಳು or 3 jewels. Here the actually ವರ್ಧಮಾನ ಮಹಾವೀರ did not believe in the existence of God but believed in the existence of soul. He condemned the caste system and sacrificial rituals. He laid stretch on non-violence and believed that even animals, plants, stones, mud, water, fire, to have life and hence no injury is to be inflicted on any life forms. He advocated the severe asceticisms and extreme penance for the attainment of salvations. He had 11 disciples known as Ganadharas. He had 11 disciples here known as the Ganadharas. His disciples called as the Ganadharas. ಅಂದರೆ ವರ್ಧಮಾನ ಮಹಾವೀರ ಡಿಡ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂದರೆ ದೇವರ ನಂಬಿಕೆಯ ಬಗ್ಗೆ, ಅಸ್ತಿತ್ವದ ಬಗ್ಗೆ ಅವನಿಗೆ ನಂಬಿಕೆ ಇರಲಿಲ್ಲ. ಬಟ್ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಸೋಲ್, ಆದರೆ ಅವನ ಪ್ರಕಾರ ಆತ್ಮ ಎನ್ನುವುದಿದೆ, ದೇವರ ಬಗ್ಗೆ ಖಂಡಿತವಾಗ್ಲೂ ಅವನು ಹೇಳಿಲ್ಲ, ದೇವರ ಅಸ್ತಿತ್ವ ಇದೆ ಎಂಬುದಾಗಿ ನಂಬಿಕೆ ಅವನಿಗಿರಲಿಲ್ಲ. ಬಟ್ ಈ ಬಿಲೀವ್ಡ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂದರೆ ದೇವರ ಆತ್ಮದ ಬಗ್ಗೆ ಅವನು ಹೇಳಿದ್ದಾನೆ. ಆ್ಯಂಡ್ ಜಾತಿ ಪದ್ಧತಿ, ಪ್ರಾಣಿ ಬಲಿ, ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಸ್ಯಾಕ್ರಿಫೈಸಸ್, ಎನಿಮಲ್ ಸ್ಯಾಕ್ರಿಫೈಸಸ್ ಇವು ಸ್ಟ್ರಾಂಗ್ಲಿ ಅಂದರೆ ಇದನ್ನು ಖಂಡಿತವಾಗಿ ಇವನು ಖಂಡಿಸಿದ್ದಾನೆ. ಆ್ಯಂಡ್ ಹಿ ಲೇಡ್ ಸ್ಟ್ರೆಚ್ ಆನ್ ನಾನ್ ವೈಲೆನ್ಸ್ ಅಂದರೆ ಈ ಒಂದು ಅಹಿಂಸಾ ತತ್ವಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟಿದ್ದಾನೆ. ಮುಖ್ಯವಾಗಿ ಅವನು ಹೇಳೋ ಪ್ರಕಾರ ಅಕಾರ್ಡಿಂಗ್ ಟು ದ ವರ್ಧಮಾನ ಮಹಾವೀರ, ಹಿಯರ್ ದ ಸ್ಟೋನ್ಸ್, ಮಡ್, ವಾಟರ್, ಇವನ್ ಇನ್ ಎನಿಮಲ್ಸ್, ಫೈರ್ ಹ್ಯಾವ್ ಲೈಫ್ ಆ್ಯಂಡ್ ಹ್ಯಾಸ್ ನೋ ಇಂಜುರೀಸ್ ಟು ಬಿ ಇನ್ಫ್ಲಿಕ್ಟೆಡ್ ಆನ್ ಎನಿ ಲೈಫ್ ಫಾರ್ಮ್ಸ್ ಅಂದರೆ ಇವೆಲ್ಲಕ್ಕೂ ಕೂಡ ಏನಾಗಿದೆ, ಜೀವನ ಇದೆ. ಯಾವುದಕ್ಕೆ? ಪ್ರಾಣಿ, ಪಕ್ಷಿ, ಕಲ್ಲು, ಮಣ್ಣು, ನೀರು, ಬೆಂಕಿ ಮುಂತಾದವು ಸಹ ಜೀವವನ್ನು ಹೊಂದಿದೆ. ಹಾಗಾಗಿ ಯಾವುದೇ ಜೀವಾತ್ಮಗಳಿಗೆ ನಾವು ಹಿಂಸೆ ಮಾಡಬಾರ್ದು ಎಂಬುದು ವರ್ಧಮಾನ ಮಹಾವೀರನ ಒಂದು ಮುಖ್ಯ ಬೋಧನೆಯಾಗಿತ್ತು. ಆ್ಯಂಡ್ ಅವನು ಹೇಳುವ ಪ್ರಕಾರ ಎಡ್ವೊಕೇಟಸ್ ದ ಅಸೆಟಿಸಮ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ ಪೆನಾನ್ಸ್ ಫಾರ್ ದ ಅಟೈನ್ಮೆಂಟ್ ಆಫ್ ಸಾಲ್ವೇಷನ್ಸ್ ಅಂದರೆ ಅವನು ಏನು ಹೇಳ್ತಾ ಅಂತ ಹೇಳಿದರೆ, ಮೋಕ್ಷ ಸಾಧನೆಗೆ ಒಂದು ಸನ್ಯಾಸತ್ವ ಮಾಡಬೇಕು, ಮತ್ತೊಂದು ಕಠಿಣ ತಪಸ್ಸನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಆ್ಯಂಡ್ ಹಿ ಹ್ಯಾಡ್ 11 disciples known as the ಗಣಾಧರಾಸ್. ಗಣಾಧರ ಎಂಬಂತಹ ಒಂದು 11 ಮಂದಿ ಶಿಷ್ಯಂದಿರನ್ನು ಕೂಡ ಹೊಂದಿದ್ದನು. ನೆಕ್ಸ್ಟ್ ದ ಸ್ಪ್ರೆಡ್ ಆಫ್ ಜೈನಿಸಮ್. ಜೈನ ಧರ್ಮ ಏನಾಯ್ತು ಅಂತ ಹೇಳಿದೆ, ಇನ್ ದ ಬಿಗಿನಿಂಗ್ ಜೈನಿಸಮ್ ವಾಸ್ ಸ್ಪ್ರೆಡ್ ಟು ದ ಕಿಂಗ್ಡಮ್ಸ್ ಆಫ್ ಕೋಸಲ, ಮಗಧ, ವಿದೇಹ ಆ್ಯಂಡ್ ಅಂಗ. ದ ಪ್ಯಾಟ್ರನೇಜ್ ಆಫ್ ಕಿಂಗ್ಸ್ ಅಜಾತಶತ್ರು, ಬಿಂಬಿಸಾರ, ಚಂದ್ರಗುಪ್ತ ಮೌರ್ಯ ಲೆಡ್ ಟು ದ ಸ್ಪ್ರೆಡ್ ಆಫ್ ಜೈನಿಸಮ್ ಆಲ್ ಓವರ್ ಇಂಡಿಯಾ. ಡ್ಯೂರಿಂಗ್ ದ ಲಾಸ್ಟ್ ಇಯರ್ ಆಫ್ ಚಂದ್ರಗುಪ್ತ ಮೌರ್ಯ, ದ ಗ್ರೇಟೆಸ್ಟ್ ruler of Maurya Empire or founder ruler of Maurya Empire, Chandragupta Maurya, a famine broke out in North India. Chandragupta along with Bhadrabahu, his teacher, note this point students, Chandragupta along with his teacher Bhadrabahu migrated to Shravanabelagola, and he settled at Chandragiri hills and died by observing Sallekana.
ಡೈಡ್ ಬೈ ಅಬ್ಸರ್ವಿಂಗ್ ಸಲ್ಲೇಖನ. ಅಂದರೆ ಚಂದ್ರಗುಪ್ತ ಮೌರ್ಯ ತನ್ನ ಆಳ್ವಿಕೆಯ ಕೊನೆಗಾಲದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿತ್ತಂತೆ. ಆ ಸಂದರ್ಭದಲ್ಲಿ ತನ್ನ ಗುರು ಭದ್ರಬಾಹುವಿನ ಒಂದು ಆದೇಶದ ಮೇರೆಗೆ ಅವನು ಶ್ರವಣಬೆಳಗೊಳಕ್ಕೆ ತೆರಳಿ ಅಲ್ಲಿ ಚಂದ್ರಗಿರಿ ಬೆಟ್ಟದಲ್ಲಿ ಸಲ್ಲೇಖನ ವೃತ್ತವನ್ನು ಕೈಗೊಂಡು ಆ ಮೂಲಕ ತನ್ನ ಜೀವನವನ್ನು ಕೊನೆಗೊಳಿಸ್ತಾನೆ. ಇನ್ ಬಿಕೇಮ್ ಕದಂಬಾಸ್, ಗಂಗಾಸ್, ಚಾಲುಕ್ಯಾಸ್, ರಾಷ್ಟ್ರಕೂಟಾಸ್. ದೇ ವೇರ್ ಆಲ್ಸೋ ಪ್ಯಾಟ್ರನೈಸ್ ದ ಜೈನಿಸಮ್. ಆಸ್ ಎ ರಿಸಲ್ಟ್ ಆಫ್ ದಿಸ್ ಜೈನಿಸಮ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ ಲೈಕ್ ಕರ್ನಾಟಕ, ಗುಜರಾತ್ ಆ್ಯಂಡ್ ರಾಜಸ್ಥಾನ್ ಆಲ್ಸೋ. ಅಂದರೆ ಈ ನಂತರದ ದಿನಗಳಲ್ಲಿ ಈ ಜೈನ ಧರ್ಮನ ಹರಡೋದಕ್ಕೋಸ್ಕರ ಈ ಕದಂಬರು, ಗಂಗರು, ರಾಷ್ಟ್ರಕೂಟರು ಎಲ್ಲರೂ ಕೂಡ ಜೈನ ಧರ್ಮಕ್ಕೆ ಆಶ್ರಯ ನೀಡ್ತಾರೆ. ಆಸ್ ಎ ರಿಸಲ್ಟ್ ಆಫ್ ದಿಸ್ ಇನ್ ಬಿಕೇಮ್ ಹಿಯರ್ ದ ಜೈನಿಸಮ್ ಸ್ಪ್ರೆಡ್ ಅದರ್ ಪಾರ್ಟ್ಸ್ ಆಫ್ ಇಂಡಿಯಾ. ಅಂದರೆ ಭಾರತದ ಇತರ ಭಾಗಗಳು ಲೈಕ್ ಕರ್ನಾಟಕ, ಗುಜರಾತ್ ಆ್ಯಂಡ್ ರಾಜಸ್ಥಾನ ಇತರ ಕಡೆಗಳಲ್ಲೂ ಕೂಡ ಏನಾಯಿತು, ಜೈನ ಧರ್ಮ ಹಬ್ಬಿತು. ನೆಕ್ಸ್ಟ್ ಲೆಟ್ ಅಸ್ ನೌ ಸ್ಟಡಿ ದ ಸೆಕ್ಟ್ಸ್ ಆಫ್ ಜೈನಿಸಮ್. Jaina councils, very important. Jaina councils. Here the first Jaina councils held at Pataliputra in 300 BC. Very important. Note this point, students. First Jaina council held at Pataliputra in 300 BC. The main aim of these councils to collecting and reviving the knowledge of sacred Jaina text. ಅಂದರೆ ಮೊದಲ ಜೈನ ಸಮ್ಮೇಳನ ಸಭೆ ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 300ರಲ್ಲಿ ನಡೆಯಿತು. ಇದರ ಮುಖ್ಯ ಏಮ್, ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಕೌನ್ಸಿಲ್ಸ್ ಕಲೆಕ್ಟ್ ಅಂದರೆ ಈ ಒಂದು ಪವಿತ್ರ ಗ್ರಂಥಗಳನ್ನು ಕಲೆಕ್ಟೆಡ್ ದ ಸ್ಯಾಕ್ರೆಡ್ ಟೆಕ್ಸ್ಟ್ ಅಂದರೆ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸೋದು ಮತ್ತು ನಾಲೆಜ್ ಆಫ್ ಸ್ಯಾಕ್ರೆಡ್ ಜೈನ ಟೆಕ್ಸ್ಟ್ ಅಂದರೆ ಜ್ಞಾನವನ್ನು ಈ ಒಂದು ಪವಿತ್ರ ಗ್ರಂಥದ ಜ್ಞಾನವನ್ನು ಮತ್ತಷ್ಟು ಪುನರುಜ್ಜೀವನಗೊಳಿಸುವುದು ಈ ಸಭೆಯ ಮುಖ್ಯ ಉದ್ದೇಶವಾಗಿತ್ತು. ಆ್ಯಂಡ್ ದ ಸೆಕೆಂಡ್ ಕೌನ್ಸಿಲ್ ವಾಸ್ ಹೆಲ್ಡ್ ಎಟ್ ವಲ್ಲಭಿ ಇನ್ ಗುಜರಾತ್ ಇನ್ ಅಬೌಟ್ 512 CE. ಹಿಯರ್ ದ sacred texts were collected and written systematically. ಅಂದರೆ ಈ ಎರಡನೆಯ ಸಭೆಯ ಸಂದರ್ಭದಲ್ಲಿ ಏನಾಯ್ತಂದರೆ ಸ್ಯಾಕ್ರೆಡ್ ಟೆಕ್ಸ್ಟ್ ಕಲೆಕ್ಟೆಡ್ ಅಂದರೆ ಪವಿತ್ರ ಗ್ರಂಥಗಳನ್ನೆಲ್ಲ ಸಂಗ್ರಹಿಸಿ ರಿಟನ್ ಇನ್ ಸಿಸ್ಟಮ್ಯಾಟಿಕಲಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯುವುದು ಎನ್ನುವಂಥ ಒಂದು ನಿರ್ಧಾರಕ್ಕೆ ಎರಡನೆಯ ಜೈನ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ಹಾಗಿದ್ರೆ ಜೈನ ಧರ್ಮದ ಎರಡು ಪಂಗಡಗಳು. ನೇಮ್ 2 sects ಆಫ್ ಜೈನಿಸಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. The name 2 sects of Jainism. First one, Shvetambara and Digambara. Shvetambara, here the Shvetambara, the followers of Parshvanatha, who were white clothes. Shvetambara, followers of Parshvanatha, who wear white clothes. Digambara's followers of Mahavira, who do not wear any clothes. ಅಂದರೆ ಶ್ವೇತಂಬರರು ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದುಕೊಂಡು ಅವರು ಶುಭ್ರ ಬಟ್ಟೆಗಳನ್ನು, ಬಿಳಿ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಆ್ಯಂಡ್ ದಿಗಂಬರಾಸ್ ಫಾಲೋವರ್ಸ್ ಆಫ್ ಮಹಾವೀರನ ಅನುಯಾಯಿಗಳಾಗಿದ್ದುಕೊಂಡು ಹೂ ಡು ನಾಟ್ ವೇರ್ ಎನಿ ಕ್ಲೋತ್ಸ್, ಅವರು ಯಾವುದೇ ಬಟ್ಟೆಗಳನ್ನು ಧರಿಸಿ ನಗ್ನಧಾರಿಗಳು. ನಿಮ್ಗೆ ಗೊತ್ತಿರ್ಬೋದು ದಿಗಂಬರ ಸನ್ಯಾಸಿಗಳು ಎಂಬುದಾಗಿ ಹೇಳ್ತಾರೆ. ಈ ದಿಗಂಬರರು ನಗ್ನ ಸನ್ಯಾಸಿಗಳು ಅಂದರೆ ನಗ್ನವಾಗಿ ಯಾವುದೇ ಬಟ್ಟೆಗಳನ್ನು ಎಲ್ಲವನ್ನೂ ತ್ಯಜಿಸಿದವರು, ಮಹಾವೀರನ ಅನುಯಾಯಿಗಳು ಎಲ್ಲವನ್ನು ತ್ಯಜಿಸಿದವರು ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ನೆಕ್ಸ್ಟ್ ದ ಜೈನ ಲಿಟ್ರೇಚರ್ಸ್. ಅಗಮ ಸಿದ್ಧಾಂತ ಈಸ್ ದ ಹೋಲಿ ಟೆಕ್ಸ್ಟ್ ಆಫ್ ಜೈನಿಸಮ್. ನೋಟ್ ದಿಸ್ ಪಾಯಿಂಟ್. ಅಗಮ ಸಿದ್ಧಾಂತ ಈಸ್ ದ ಹೋಲಿ ಟೆಕ್ಸ್ಟ್ ಆಫ್ ದ ಜೈನಿಸಮ್. ಅಂದರೆ ಜೈನ ಧರ್ಮದ ಪವಿತ್ರ ಅಗಮ ಸಿದ್ಧಾಂತ ಎನ್ನುವುದು ಜೈನ ಧರ್ಮದ ಪವಿತ್ರ ಗ್ರಂಥವಾಗಿತ್ತು. ಇಟ್ ವಾಸ್ ಇನ್ಕ್ಲೂಡಿಂಗ್ 45 to 50 pages. ಅಂದರೆ ಇದರಲ್ಲಿ ಸುಮಾರು 45 to 50 ವ್ಯಾಲ್ಯೂಮ್ಸ್ 45ರಿಂದ 50 ಸಂಪುಟಗಳನ್ನು ಒಳಗೊಂಡಿರುವಂಥ ಒಂದು ಗ್ರಂಥ ಇದಾಗಿತ್ತು. ಹಾಗಾಗಿ ಜೈನ ಧರ್ಮದ ಪ್ರಮುಖ ಗ್ರಂಥ ಎಂಬುದಾಗಿ ಅಗಮ ಸಿದ್ಧಾಂತವನ್ನು ಜೈನ ಧರ್ಮದ ಪ್ರಮುಖ ಗ್ರಂಥ ಎಂಬುದಾಗಿ ಕರೆಸಲ್ಪಟ್ಟಿತು. ಆ್ಯಂಡ್ ದೇರ್ ಆರ್ ಟೋಟಲಿ ಶ್ವೇತಂಬರ ಆ್ಯಂಡ್ ದಿಗಂಬರ ಅಂದರೆ ಇಬ್ಬರೂ ಕೂಡ ಶ್ವೇತಂಬರ ಮತ್ತು ಬೋತ್ ದ ಶ್ವೇತಂಬರಾಸ್ ಆ್ಯಂಡ್ ದಿಗಂಬರಾಸ್ ಅಗ್ರಿ ಇನ್ ಕಾಲಿಂಗ್ 12 ಅಂಗಾಸ್ ಆ್ಯಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರಿಲಿಜಿಯಸ್ ವರ್ಕ್. ಅಂದರೆ ಇಬ್ಬರೂ ಕೂಡ 12 ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳು ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ನೆಕ್ಸ್ಟ್, ಆರ್ಟ್ ಆ್ಯಂಡ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಜೈನಿಸಮ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. What is the very important question? Contributions of Jainism to art and architecture. Here the Jainism helped the growth of art and architectures.
Jains built caves for the residence of their monks. Bhikshus, monks means bhikshus. Some of their important contributions are Tiger Cave at Udayagiri, Indra Sabha Cave at Ellora, Hathigumpa Cave in Orissa. Hathigumpa Cave in Orissa, Tiger Cave at Udayagiri, Indra Sabha Cave at Ellora, Hathigumpa Cave in Orissa. ಅಂದರೆ ಇದು ಜೈನ ಧರ್ಮವು ಕಲೆ ಮತ್ತು ಸಾಹಿತ್ಯಕ್ಕೂ ವಿಶೇಷವಾದಂತಹ ಕೊಡುಗೆಗಳನ್ನು ಕೊಟ್ಟಿದೆ. ಅಲ್ಲಿ ಮುಖ್ಯವಾಗಿ ಟೈಗರ್ ಕೆ ಉದಯಗಿರಿಯ ಹುಲಿ ಗುಹೆ ಮತ್ತು ಎಲ್ಲೋರದ ಇಂದ್ರಸಭಾ ಗುಹೆ ಮತ್ತು ಒರಿಸ್ಸಾದ ಹಾಥಿಗುಂಪ ಗುಹೆ ಇದು ಜೈನ ಧರ್ಮೀಯರಿಂದಲೇ ರಚಿಸಲ್ಪಟ್ಟದ್ದು. ಆ್ಯಂಡ್ ದ ಒನ್ ನೋಟ್ ದಿಸ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ನಾನು ನಿಮಗೆ PPTಯಲ್ಲಿ ಬರೆಯಲಿಲ್ಲ, ನೆನ್ಪಿಟ್ಕೊಳ್ಳಿ, ಅದು ಮರೆತು ಹೋಯಿತು. ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ವರ್ಲ್ಡ್ ಫೇಮಸ್ ಸ್ಟ್ಯಾಚ್ಯೂ ಆಫ್ ಗೋಮಟೇಶ್ವರ ಎಟ್ ಶ್ರವಣಬೆಳಗೊಳ and 1000 pillars basadi at Mudabidre are noteworthy Jaina monuments in Karnataka. Two monuments, important monuments in Karnataka ಎಂಬಂತ ಕ್ವಶನ್ ಕೇಳ್ತಾರೆ. ಇಂಪಾರ್ಟೆಂಟ್, ಅದು ವೆರಿ ಇಂಪಾರ್ಟೆಂಟ್. ದ ವರ್ಲ್ಡ್ ಫೇಮಸ್ ಸ್ಟ್ಯಾಚ್ಯೂ ಆಫ್ ಗೋಮಟೇಶ್ವರ ಎಟ್ ಶ್ರವಣಬೆಳಗೊಳ ಆ್ಯಂಡ್ 1000 pillars basadi at Mudabidre ಆರ್ ನೋಟ್ವರ್ತಿ ಜೈನ ಮಾನ್ಯುಮೆಂಟ್ಸ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿರುವಂತಹ ಜೈನರ ಪ್ರಮುಖವಾದಂತಹ ಸ್ಮಾರಕಗಳು ಯಾವುದು? ಮೂಡಬಿದ್ರೆಯ ಜೈನ ಬಸದಿ ಮತ್ತು ಶ್ರವಣಬೆಳಗೊಳದಲ್ಲಿರುವಂತಹ ಗೋಮಟೇಶ್ವರನ ಜಗದ್ವಿಖ್ಯಾತ ಗೋಮಟೇಶ್ವರ ವಿಗ್ರಹ ಮತ್ತು ಮೂಡಬಿದ್ರೆಯ ಸಹಸ್ರಕಂಬಗಳ ಬಸದಿ ಕರ್ನಾಟಕದಲ್ಲಿನ ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಮಾರಕಗಳಾಗಿದೆ.